ಫ್ರೆಂಡ್ಸ್, ಇವತ್ತು ಮಸಾಲ ಮಜ್ಜಿಗೆ ಮಾಡೋಕ್ಕೆ ಇವೆಲ್ಲ ಐಟಮ್ಸ್. ಮೊದಲು 2 ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆಹಣ್ಣು ಎಲ್ಲ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಮಾಡೋಣ ಬನ್ನಿ. ಕಡಿದು ಮಾಡೋದು ಮಸಾಲ ಮಜ್ಜಿಗೆ ನೋಡಿ. ಸಾಕು, ಇಷ್ಟು ಚೆನ್ನಾಗಿ ಕಡಿಬೇಕು. ಕೈಲೇ ಕಡಿದ್ರೆ ರುಚಿ ಜಾಸ್ತಿ, ತುಂಬ ಚೆನ್ನಾಗಿರುತ್ತೆ. ಕೈಲಿ ಕಡಿದು ಮಜ್ಜಿಗೆ ಮಸಾಲೆ ಮಾಡ್ಕೊಂಡು ನೋಡ್ರಿ ನೀವು, ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಮಿಕ್ಸಿಲಿ ಮಾಡಿದರೆ ಎಲ್ಲ ಸುಟ್ಬಿಡುತ್ತೆ. ತುಂಬ ಚೆನ್ನಾಗಿ ಕಡಿಬೇಕು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು 2 ನಿಮಿಷದಾಗ ಆಗಿ ಹೋಗತ್ತಿಲ್ಲ, ಬೇಗ ಹಾಕತ್ತೆ. ಕ್ವಿಕ್ ಆ್ಯಂಡ್ ಈಸಿ ಮಸಾಲ ಮಜ್ಜಿಗೆ ಆಯ್ತು. ಇದು ಕಡಿದ್ನೆಲ್ಲ ನೋಡ್ರಿ, ಈ ಥರ ಆಯಿತು ಮಜ್ಜಿಗೆ. ಇದಕ್ಕೆ ಈಗ ಮಸಾಲೆ ಮಾಡೋಣ. ಮೊದಲೇದು ಹಸಿಮೆಣಸಿನ್ಕಾಯಿ ಈ ಕುಟಾಣಿಗೆ ಹಾಕೋಣ. ತೊಳ್ಕೊಂಡೆಲ್ಲ ನೀಟ್ ಮಾಡ್ಕೊಂಡೀನಿ. 3 ಇದೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಒಂದು 2 ಗಡ್ಡಿ ಬೆಳ್ಳುಳ್ಳಿ ಅಷ್ಟು ಹಾಕ್ತೀನಿ. ಚೆನ್ನಾಗಿ ಬರುತ್ತೆ. ಸಾಕು ನೋಡ್ರಿ, ಅರ್ಧ ಟೀ ಸ್ಪೂನ್ ಆದರೆ ಸಾಕು. ಜೀರಿಗೆ, ಅಜ್ವಾನ ಸ್ವಲ್ಪ, ಇಷ್ಟೇ ನೋಡ್ರಿ, ಸ್ವಲ್ಪ ಅಜ್ವಾನ ಆಗುತ್ತೆ. ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಮಜ್ಜಿಗೆಗೆ ಉಪ್ಪು ಹಾಕಿಲ್ಲ, ಒಂಚೂರು ಜಾಸ್ತಿ ಹಾಕೊಂಡ್ರೆ ನಡೀತೈತಿ. ಕುಡ್ತಾವಲ್ಲ ಚೆನ್ನಾಗಾಗುತ್ತೆ. ಈಗ ಮಸಾಲೆ ಈ ಥರ ಆಗಬೇಕು. ಕೈಯಲ್ಲಿ ಕುಟ್ಟಿದ್ದು ಭಾಳ ಟೇಸ್ಟ್ ಇರುತ್ತೆ, ಘಮ ಅನ್ನುತ್ತೆ. ನೀವು ಮಾಡಿ ನೋಡಿದರೆ ಇದು ಗೊತ್ತಾಗತ್ತೆ ನೋಡಿರಿ. ಈ ಥರ ಆಯಿತು, ಸಾಕಿದು ಕರೆಕ್ಟ್. ಈ ಕುಟ್ಟಿದ ಮಸಾಲೆನ ಇದಕ್ಕೆ ಹಾಕೋಣ. ಈ ಮಜ್ಜಿಗೆಗೆ ಈ ಥರ ಹಾಕಿ ಕೈ ಆಡಿಸೋಣ. ಸ್ವಲ್ಪ ಮಜ್ಜಿಗೆನ ಈ ಕುಟಾಣಿಗೆ ಹಾಕೋಣ. ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಮನೆಯೆಲ್ಲ ಘಮ ಘಮ ಅನ್ನುತ್ತೆ. ಕರೆಂಟಿಲ್ಲೇ ಮಾಡಿದರೆ ಮಿಕ್ಸಿಗೆ ಎಲ್ಲ ಸುಟ್ಟು ಹೋಗತಿ, ಯಾವ ಸ್ಮೆಲ್ಲು ಇರಲ್ಲ. ಇದು ನ್ಯಾಚುರಲಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಾಗಿದೆ, ಘಮ ಘಮ ಅನ್ನುತ್ತೆ. ಇದು ಆಯ್ತು. ಇವಾಗ ನೆಕ್ಸ್ಟ್ ಈ ನಿಂಬೆಹಣ್ಣು ಇಟ್ಟಿದ್ದೀನಲ್ಲ, ಇದನ್ನು ಈ ನಿಂಬೆಹಣ್ಣು ಸ್ವಲ್ಪ ತಗೋಬೇಕು, ಜಾಸ್ತಿ ಏನು ಹಾಕೋಬಾರ್ದು. ಇದು ಹುಳಿ ಇರುತ್ತೆ ಮಜ್ಜಿಗೆ. ನೋಡಿರಿ, ಈ ಥರ ಹಾಕಬೇಕು. ಇದಕ್ಕೆ ಅಸಿಡಿಟಿ ಬರೋದಿಲ್ಲ. ದಿನಾನು ಮಜ್ಜಿಗೆ ಮಾಡೋ ಮುಂದೆ ಸ್ವಲ್ಪ ಸ್ವಲ್ಪ ನಿಂಬೆಹಣ್ಣು ತಗೊಂಡು ಈ ಥರ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನೋಡಿರಿ, ಮಜ್ಜಿಗೆ ಈ ಥರ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿರಿ ಫ್ರೆಂಡ್ಸ್, ಈ ಥರ ರೆಡಿ ಆಯಿತು. ತುಂಬ ಚೆನ್ನಾಗಿದೆ, ಘಮ ಘಮ ಅನ್ನುತ್ತೆ. ಮಜ್ಜಿಗೆ ರೆಡಿ ಇದೆ ನೋಡಿ. ಗ್ಲಾಸ್ಗೆ ಈ ಥರ ಸರ್ವ್ ಮಾಡ್ತೇನೆ. ತುಂಬ ಚೆನ್ನಾಗಿದೆ, ಟೇಸ್ಟಾಗಿರುತ್ತೆ, ರುಚಿಯಾಗಿರುತ್ತೆ. ನೋಡಿರಿ, 2 ಗ್ಲಾಸ್ ಆಯಿತು, ಇನ್ನೂ ಇದೆ. 4 ಗ್ಲಾಸಿನ ಮಾಡಿದ್ನೆಲ್ಲ, ತುಂಬ ಚೆನ್ನಾಗಿದೆ. ಈ ಥರ ಮತ್ತು ಮಸಾಲ ಮಜ್ಜಿಗೆ ನೋಡಿರಿ, ಈ ಥರ ಮಾಡ್ಕೊಳ್ರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮಾತಾಡ್ತಾ ಇರೋದು ಶೋಭಾರಾಣಿ. ಥ್ಯಾಂಕ್ ಯು.